ಕಷ್ಟ ಹೇಳ್ತಕ್ಕಂಥದ್ದು ಬಂದಾಗ ಎಲ್ಲ ದೇವರುಗಳ ಸ್ಮರಣೆ ಹೇಳ್ತಕ್ಕಂತಹದ್ದು ಉಂಟಾಗ್ತಕ್ಕಂಥದ್ದು. ಅದರಲ್ಲೂ ಈಗೀಗ ಸೌಕರ್ಯಾದಿಗಳು ಹೇಗೆ ಹೆಚ್ಚಿಗೆ ಆಗಿದೆಯೋ ಅದೇ ರೀತಿಯಲ್ಲಿ ಸಂದುಗಳ ನೋವು ಹೇಳ್ತಕ್ಕಂಥದ್ದು ಕೂಡ, ಅದರಲ್ಲಿ ಕಾಲುಗಂಟಿನ ನೋವಾಗಿರ್ಬೋದು, ಕೈಗಂಟಿನ ನೋವಾಗಿರ್ಬೋದು, ಪ್ರತಿಯೊಂದು ಸಂದಿನಲ್ಲೂ ನೋವು. ಅಯ್ಯೋ ರಾಮ, ಕೃಷ್ಣ, ಗೋವಿಂದ, ಅಚ್ಯುತ, ಮಾಧವ, ಕೇಶವ, ಯಾವ ನಾಮಗಳು ಆ ನೋವು ಆದಂಥ ಸಮಯದಲ್ಲಿ ಅಥವಾ ಅನುಭವಿಸುವಾಗ ಬರತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಸಂತೋಷ. ಆ ಒಂದು ಸಮಯದಲ್ಲಾದರೂ ಕೂಡ ಪರಮಾತ್ಮನ ಧ್ಯಾನ ಹೇಳ್ತಕ್ಕಂಥದ್ದು ಉಂಟಾಗ್ತಾ ಇದೆ ಅಲ್ವಾ ನಿಮ್ಮಲ್ಲಿ. ಆದರೆ ಅದರ ಜೊತೆಯಲ್ಲಿ ಈ ಒಂದು ಸಣ್ಣದಾದಂಥ ಕೆಲಸವನ್ನು ನೀವು ಮಾಡ್ಬೋದಲ್ವ. ಸಿಂಪಲ್ ಆಗಿ ಇರ್ತಕ್ಕಂಥದ್ದು, ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ತಕ್ಕಂಥದ್ದು, ಯಾವುದೇ ವಿಶೇಷವಾಗಿ ಖರ್ಚುಗಳನ್ನು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲದೆ ನೀವೇ ರೆಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಎಳ್ಳೆಣ್ಣೆ ಹೇಳ್ತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು, ಆನಂತರದಲ್ಲಿ ಎಕ್ಕೆ ಗಿಡ ಹೇಳ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿರ್ತೀರಿ. ಅದಕ್ಕೆ ಎಲೆಯನ್ನು ತೆಗೆದಾಗ ಬಿಳಿಯದಾದಂಥ ಹಯ್ಯ ಹೇಳ್ತಕ್ಕಂಥದ್ದು ಬರ್ತದೆ. ಅದಕ್ಕೆ ನಾವು ಹಾಲು ಅಂತ ಕರಿತೇವೆ. ಅಂತಹ ಹಾಲನ್ನು ತೆಗಿತಾ ಬರುವಂಥದ್ದು ಅಂತ ಹೇಳಿದರೆ, ಎಲೆಯನ್ನು ಕೊಯ್ದಾಗ ಹಯ್ಯ ಬರ್ತದೆ, ಹಯ್ಯವನ್ನು ಶೇಖರಣೆ ಮಾಡುವಂಥದ್ದು ಅದು. ಮತ್ತು ಎಳ್ಳೆಣ್ಣೆ ಯಾವ ಪ್ರಮಾಣದಲ್ಲಿ ಅಂತ ಕೇಳಿದರೆ, ಆ ಹಾಲಿನ ಪ್ರಮಾಣ ಎಷ್ಟು ತೊಗೊಂಡಿರ್ತೀರೋ, 4 ಚಮಚ ಹೇಳಾದರೆ 4 ಚಮಚ, ಇದರನ್ನು 4 ಚಮಚ ಸೇರಿಸಿ ಅದನ್ನು ಒಂಚೂರು ಉಗ್ರ ಬಿಸಿ ಅಂತ ಕರಿತೇವೆ, ಆ ರೀತಿಯಲ್ಲಿ ಬಿಸಿಯನ್ನು ಮಾಡುವಂಥದ್ದು ಮಾಡಿ, ಅದನ್ನು ಒಂದು ಸ್ವಲ್ಪ ದಿವಸ, ಪ್ರತಿ ದಿವಸಕ್ಕೆ 2 ಸಮಯದಲ್ಲಿ ನಿಮಗೆ ಯಾವ ಸಂದಿನ ಭಾಗದಲ್ಲಿ ನೋವು ಹೇಳುವಂಥದ್ದು ಇದೆಯೋ ಆ ಭಾಗಕ್ಕೆ ಅದೇ ನೀವು ಸ್ಮರಣೆಯನ್ನು ಮಾಡ್ತೀರಲ್ವ, ಆತನ ನಾಮಗಳನ್ನು. ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ, ಆತನನ್ನೇ ಸ್ಮರಣೆಯನ್ನು ಮಾಡ್ಕೊಳ್ತಾ ಅದನ್ನು ಲೇಪನವನ್ನು ಮಾಡಿದರೆ ಬಹು ಬೇಗನೆ ನಿಮಗೆ ಯಾವುದೇ ವಿಶೇಷವಾದಂತಹ ಹಣಕಾಸಿನ ಖರ್ಚು ಇಲ್ಲದೇನೆ, ಮತ್ತು ವಿಶೇಷವಾಗಿ ಯಾವ ಔಷಧಿಯನ್ನು ಕೂಡ ತೆಗೆದುಕೊಳ್ಳದೇ ಇದ್ದರೂ ಕೊಂಡರೂ ಕೂಡ ಕಡಿಮೆ ಆಗದೆ ಇರತಕ್ಕಂಥದ್ದು ಈ ಒಂದು ರೀತಿಯಾದಂತಹ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಹೇಳ್ತಕ್ಕಂಥದ್ದು ಸಿಗೋದರಲ್ಲಿ ಸಂಶಯವಿಲ್ಲ. ಇನ್ನು ಅದಕ್ಕೂ ಹೆಚ್ಚಿದಾದಂತಹ ವ್ಯಾಧನೆ ಇದೆ ಅಂತೇಳಿ ಆದರೆ ಅದಕ್ಕೆ ಚಿಕಿತ್ಸೆ ಮೂಲಕವಾಗಿ ಪರಿಹಾರವನ್ನು ನಾವು ಮಾಡಬಹುದು. ಆದರೆ ಸೂಕ್ಷ್ಮವಾಗಿ ಸಣ್ಣ ರೀತಿಯಾದಂತಹ ವ್ಯಾಧನೆ ಹೇಳ್ತಕ್ಕಂಥ ಕೈಗಾಗಿರಲಿ, ಕಾಲಿಗಾಗಿರಲಿ, ಯಾವುದೇ ಒಂದು ಸಂದಿನ ಭಾಗದಲ್ಲಿ, ಮುಖವನ್ನು ಹೊರತುಪಡಿಸಿ ಸಂದಿನ ಭಾಗದಲ್ಲಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಬೇಗನೆ ವಾಸಿಯನ್ನು ನೀವು ಮಾಡ್ಕೋಬಹುದು. ಇದು ಸುಲಭ ಪರಿಹಾರ.